ಅಂತರಂಗದಲ್ಲಿ ಲಿಂಗಾರ್ಚನೆ ಬಹಿರಂಗದಿ ಜಂಗಮಾರಾಧನೆ ಜಂಗಮಾರಾಧನೆ. ಲಿಂಗಾರ್ಚನೆ ಬಹಿರಂಗದಿ ಜಂಗಮಾರಾಧನೆ ಜಂಗಮಾರಾಧನೆ. ಅಂತರಂಗದಲ್ಲಿ ಲಿಂಗಾರ್ಚನೆ ಅಂತರಂಗದಲ್ಲಿ ಲಿಂಗಾರ್ಚನೆ ಬಹಿರಂಗದಿ ಜಂಗಮಾರಾಧನೆ ಜಂಗಮಾರಾಧನೆ. ಮನದಿ ಸದಾ ಶಿವನಾಮ ಸ್ಮರಣೆ ಮನದಿ ಸದಾ ಶಿವನಾಮ ಸ್ಮರಣೆ. ನಡೆ ನುಡಿಯಲಿ ಸದಾ ಭಕ್ತ ಜನ ಚಿಂತನೆ ನಡೆ ನುಡಿಯಲಿ ಸದಾ ಭಕ್ತ ಜನ ಚಿಂತನೆ. ಏನ ಬನ್ನಿಸಿ ಚನ್ನ ಬಸವಾತ್ಮನೆ ಚನ್ನ ಬಸವಾತ್ಮನೆ ಚನ್ನ ಬಸವಾತ್ಮನೆ ಚನ್ನ ಬಸವಾತ್ಮನೆ. ಅಂತರಂಗದಲ್ಲಿ ಲಿಂಗಾರ್ಚನೆ ಅಂತರಂಗದಲ್ಲಿ ಲಿಂಗಾರ್ಚನೆ. ಲಿಂಗಾಂಗ ಸಮರಸವರಿತ ಮಹಾಜಂಗಮನೀನೆ ಅಂಗಾಂಗ ಹಂದುರಹಿತ ಗುರು ಪುಂಗವನೀನೆ. ಲಿಂಗಾಂಗ ಸಮರಸವರಿತ ಮಹಾಜಂಗಮನೀನೆ ಅಂಗಾಂಗ ಹಂಗುರಹಿತ ಗುರು ಪುಂಗವನೀನೆ. ತೋರು ನಿನ್ನಂತ ಕರುಣೆ ನಿನ್ನ ನಿಜ ಭಕ್ತರಿಗಾಗಿ ತೋರು ನಿನ್ನಂತ ಕರುಣೆ ನಿನ್ನ ನಿಜ ಭಕ್ತರಿಗಾಗಿ ಕರುಣಿಸೆಂದು ಬೇಡುವೆ ನಿನ್ನ ಚರಣ ಸನ್ನಿಧಿಯನಗೆ ಚರಣ ಸನ್ನಿಧಿಯನಗೆ. ಅಂತರಂಗದಲ್ಲಿ ಲಿಂಗಾರ್ಚನೆ ಅಂತರಂಗದಲ್ಲಿ ಲಿಂಗಾರ್ಚನೆ. ಜನಮನ ಮಂದಾರ ಪ್ರಾಪಂಚಿಕ ಸುಖ ದೂರ ನೀನೆ ನಮಗೆ ತೋರ ಶರಣ ತತ್ವಾಮೃತ ಸಾರ. ಭಕ್ತ ಜನಮನ ಮಂದಾರ ಪ್ರಾಪಂಚಿಕ ಸುಖ ದೂರ ನೀನೆ ನಮಗೆ ತೋರ ಶರಣ ತತ್ವಾಮೃತ ಸಾರ. ತುಂಗಭದ್ರ ತೀರವಾಸ ಒಳಬಳ್ಳಾರಿಯ ಈಶ ತುಂಗಭದ್ರ ತೀರವಾಸ ಒಳಬಳ್ಳಾರಿಯ ಈಶ ಆನಂದ ರಾಮನ ಅಂತರಂಗದ ವಾಸ ಅಂತರಂಗದ ವಾಸ ಅಂತರಂಗದ ವಾಸ ಅಂತರಂಗದ ವಾಸ. ಅಂತರಂಗದಲ್ಲಿ ಲಿಂಗಾರ್ಚನೆ
ಮನದಿ ಸದಾ ಶಿವನಾಮ ಸ್ಮರಣೆ ಮನದಿ ಸದಾ ಶಿವನಾಮ ಸ್ಮರಣೆ ನಡೆ ನುಡಿಯಲಿ ಸದಾ ಭಕ್ತ ಜನ ಚಿಂತನೆ ನಡೆ ನುಡಿಯಲಿ ಸದಾ ಭಕ್ತ ಜನ ಚಿಂತನೆ ಏನ ಪಂಡಿತರಿ ಚನ್ನ ಬಸವಾತ್ಮನೆ ಚನ್ನ ಬಸವಾತ್ಮನೆ ಚನ್ನ ಬಸವಾತ್ಮನೆ ಚನ್ನ ಬಸವಾತ್ಮನೆ ಶಿವ ಸಾಂಬದೇ ನಮ ಪಾರ್ವತಿ ಶಿವ ಹರ ಮಹಾದೇವ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಾಶೀಲಂ ಬಸವಂ ಜಂಗಮವರಲೋಲಂ ಬಸವಾ ರಕ್ಷಿಪುವೆನ್ನಂ ಸಂಘನ ಬಸವ ಶರಣಾರ್ಥಿ ಕಾಯದೊಳು ಗುರುಲಿಂಗ ಜಂಗಮಂ ದಾಯಕವನರಿಯಲ್ಗೆ ಸುಲಭೋಪಾಯದಿಂದಿಡಿರೇಟು ಬಾಹ್ಯಸ್ಥಳಗೆ ಬಂದು ಗುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಘನ ಬಸವ ಶರಣಾರ್ಥಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮವಯ್ಯ ಭೋಗಿರಟ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರಂ ಗುರು ವಂದೇ ಗುರು ಕುಮಾರೇಶ್ವರ ಕೃಪಾನಿಧಿ ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಈ ನಾಡನ್ನು ಬೆಳಗಿರುವಂತಹ ಭಕ್ತಿ ಭಾಂಡಾರಿ ಸಾಂಸ್ಕೃತಿಕ ನಾಯಕ ಸಮಾನತೆಯ ಹರಿಕಾರ ಅಪ್ಪ ಬಸವನನ್ನ ಸ್ಮರಣೆ ಮಾಡಿಕೊಂಡು ಹದಿನೈದನೇ ಶತಮಾನದಲ್ಲಿ ಅವತರಿಸಿ ಈ ನಾಡನ್ನ ಈ ಧರ್ಮವನ್ನ ಉದ್ಧರಿಸಿರುವಂತಹ ಮಹಾಭಗವಂತ ಪುರಾಣದ ಕರ್ತೃ ಶಿವನ ಸ್ವರೂಪವಾದ ಸಿದ್ಧಲಿಂಗ ಶಿವಯೋಗಿಗಳ ಕರ್ತೃಗದ್ದುಗೆಗೆ ಹಣೆ ಮಣಿದು ಕಲ್ಲು ಕಂಟೆ ದೇವರನ್ನು ಪೂಜಿಸುವಂತಹ ಈ ನಾಡಿನ ಜನರಿಗೆ
ಮಧ್ವೀರ ಶೈವ ಶಿವಯೋಗ ಮಂದಿರವನ್ನ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಸಂಸ್ಥಾಪನೆಯನ್ನ ಮಾಡಿ ಈ ನಾಡಿಗೆ ಗೋವುಗಳ ರಕ್ಷಣೆ, ಸಂಸ್ಕೃತಿ, ಸಂಸ್ಕಾರ, ಲಿಂಗ, ರುದ್ರಾಕ್ಷಿ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಬಗ್ಗೆ ಅರಿವನ್ನು ನೀಡುವುದರ ಮೂಲಕ ಆಚರಣೆಗೆ ತಂದಿರುವಂತ ಮಹಾಭಗವಂತ ಅಪ್ಪ ಹಾನಗಲ್ಲ ಕುಮಾರ ಶಿವಯೋಗಿಯನ್ನ ಸ್ಮರಣೆ ಮಾಡಿಕೊಂಡು ಈ ನೆಲವನ್ನ, ಜಲವನ್ನ, ಭಕ್ತರ ಮನದ ಗದ್ದುಗೆಯನ್ನು ಏರಿರುವಂತಹ ಕ್ಷೇತ್ರಾಧಿಪತಿ ಮಲ್ಲಿಕಾರ್ಜುನನ ಸನ್ನಿಧಿಗೆ ಹಣೆ ಮಣಿದು ಈ ಭಾಗದ ನಡೆದಾಡುವ ದೇವರಾಗಿ ಬಂದ ಭಕ್ತರ ಕಷ್ಟಗಳನ್ನು ಕಳೆದು ಮಹಾ ತಪಸ್ವಿಯಾಗಿ ನೆಲವನ್ನ ಪಾವನವನ್ನವಾಗಿ ಮಾಡಿ ಹೋಗಿರುವಂತಹ ಮಹಾತಪಸ್ವಿ ಲಿಂಗಕ್ಕೆ ಚನ್ನಬಸವ ಶಿವಯೋಗಿಗಳ ಕರ್ತೃಗದ್ದುಗೆಗೆ ಹಣೆ ಮಣಿದು ಬ್ರಹ್ಮ ಪೂಜ್ಯರು ಈ ನಾಡನ್ನ ಬೆಳಗಿದಂತಹ ಮಹಾಶರಣರಾದ ನರಸಪ್ಪ ತಾತನವರ ಕರ್ತೃತ್ವ ಶಕ್ತಿಗೆ ಹಣೆ ಮಣಿದು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರಾಗಿರುವಂತಹ ಮನ್ನಿರಂಜನ ಪ್ರಾಣಸ್ವರೂಪ ಸಿದ್ಧಯೋಗಿಗಳ ಪಾದಗಳನ್ನ ಶಿರದ ಮೇಲೆ ಹೊತ್ತುಕೊಂಡು ಬಹಳ ಸುಂದರವಾಗಿ ಇಲ್ಲಿಯವರೆಗೆ ತಮ್ಮ ಸಂಗೀತ ಸೇವೆಯನ್ನ ಮಾಡಿ ನಮ್ಮ ಮನವನ್ನು ತಣಿಸಿರುವಂತಹ ಹಿರಿಯರು, ಈ ನಾಡಿನ ಗಾಯನ ಪಂಡಿತರು ಆಗಿರುವಂತಹ ಶಾಂತಕುಮಾರ್ ಸರ್ ಅಲ್ಲಿ ಶರಣೆಂದು, ಹಾರ್ಮೋನಿಯಂ ತಕ್ಕ ಹಾಗೆ ತಬಲಾವಾದವನ್ನ ನುಡಿಸಿರುವಂತಹ ನಮ್ಮವರೇ ಆದ ಹರ್ಷಕುಮಾರ್ ಅಲ್ಲಿ ಶರಣೆಂದು, ಬಹಳ ಸುಂದರವಾಗಿ ವಯಲಿನ್ ಅನ್ನ ನುಡಿಸಿರುವಂತಹ ನಮ್ಮವರೇ ಆದ ಷಣ್ಮುಖಣ್ಣ ಹಿರೇಮಠರವರಲ್ಲಿ ಶರಣೆಂದು, ಇವತ್ತು ಹೊನ್ನರಹಳ್ಳಿಯ ಹಿರಿಯರೇ, ಯುವಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಶರಣು ಶಿವಶರಣಾರ್ಥಿಗಳು. ಒಂದ್ಸತಿ ಶರಣಾರ್ಥಿ ಅಂದ್ರೆ ಶರಣು ಶರಣಾರ್ಥಿ. ಕೈ ಮುಗಿರಿ. ಮನೆಗಿಟ್ಟು ಬಂದಿರ ನನ್ನ ಕೈ ಸ್ವಲ್ಪ ಮುಂದೆ ಬಂದಿರಲ್ಲ, ಒಂದ್ ಸ್ವಲ್ಪ ಹಿಂದ್ ಕುಂತ ಸ್ವಲ್ಪ ಮುಂದೆ ಬರ್ರಿ, ಕಡೆ ಮುಂದೆ ಬರೀವ, ಈ ಕಡೆ ಬರ್ರಿ. ಆ ಕಡೆ ಅಡ್ಡಾಡಕತ್ತಾರ ನೋಡ್ರಿ, ಸ್ವಲ್ಪ ಹುಡುಗರನ್ನ ಕುಂದ್ರಿಸಿರ, ಸ್ವಲ್ಪ ಹಿರಿಯರೆಲ್ಲ ಯುವಕರು ಯಾರ ಕೂಡ ಎದ್ದು ಓಡಾಡಬಾರ್ದು, ಈ ಗಲಾಟೆ ಮಾಡಬಾರ್ದು. ಕುತ್ಕಟ್ಟು ಹಿಂದ್ ಕುಂತವ್ರು ಮುಂದೆ ಬರೀಬ ಒಂದ್ ಸ್ವಲ್ಪ. ಇವತ್ತು ನಿಮ್ ಸಲುವಾದ ದೊಡ್ಡ ಲೈಟ್ ಹಾಕಿಸಿ, ಅವ್ರು ನಿಮಗ್ ಹಾಕ್ರಂದ್ರೆ 2 ನನಗ ಹಾಕಿ. ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋಣ. ಸರ್ ಹೇಳ್ತಾರ, ಸರ್ ಹೇಳ್ದಂಗ ನಾ ಹೇಳ್ತೀನಿ, ನನ್ನ ಜೊತೆ ನೀವೇ ಹೇಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ ಅನಾದಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ ಅನಾದಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ ಅನಾದಿ ಸಿದ್ಧಲಿಂಗ, ಆದಿ ಸಿದ್ಧಲಿಂಗ ಅನಾದಿ ಸಿದ್ಧಲಿಂಗ, ಸ್ವಾಮಿ
ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಜಗದಾದಿ ಜಗದ ಗುರುವೇ ಜಗಜನರ ಕಲ್ಪತರುವೇ ಜಗದಾದಿ ಜಗದ ಗುರುವೇ ಜಗಜನರ ಕಲ್ಪತರುವೇ ಸಾರ್ವಭೌಮ ಗುರುವೇ ಬಸವ ಭಾಗ್ಯ ಪ್ರಭುವೇ ಸಾರ್ವಭೌಮ ಗುರುವೇ ಬಸವ ಭಾಗ್ಯ ಪ್ರಭುವೇ ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ವಚನ ಸುಧಯ ನಿಧಿಯೇ ಯತಿರಾಜ ತೇಜ ರವಿಯೇ ವಚನ ಸುದಯ ನಿಧಿಯೇ ಯತಿರಾಜ ತೇಜ ರವಿಯೇ ಎಡೆಯೂರ ಕ್ಷೇತ್ರ ದೊರೆಗೆ ಬಹು ಶಿಷ್ಯ ಸಮೂಹ ನಿಧಿಯೇ ಎಡೆಯೂರ ಕ್ಷೇತ್ರ ದೊರೆಯೇ ಬಹು ಶಿಷ್ಯ ಸಮೂಹನಿದೆ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಗೆರೆಯ ಕರುಣ ಮೂರ್ತಿ ಹರದರ ಹಳ್ಳಿ ಮಠದ ಕೀರ್ತಿ ಕಗ್ಗೆರೆಯ ಕರುಣ ಮೂರ್ತಿ ಹರದನ ಹಳ್ಳಿ ಮಠದ ಕೀರ್ತಿ. ಗೆರೆ ಅರುಣ ಕರುಣ ಮೂರ್ತಿ ಹರದರ ಹಳ್ಳಿ ಮಠದ ಕೀರ್ತಿ ಕಗ್ಗೆರೆಯ ಕರುಣ ಮೂರ್ತಿ ಹರದನ ಹಳ್ಳಿ ಮಠದ ಕೀರ್ತಿ. ಶಿವಯೋಗ ತತ್ವ ಪೂರ್ತಿ ಅಭಿನವ ಭವಗಮ್ಯ ಮೂರ್ತಿ ಶಿವಯೋಗ ತತ್ವಮೂರ್ತಿ ಅಭಿನವ ಭಾವಗಮ್ಯ ಮೂರ್ತಿ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ಸಿದ್ಧಲಿಂಗ ಗುರು ಯೋಗಿ ಸಿದ್ಧಲಿಂಗ. ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇ ಏರಿತ್ತು. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು. ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಹೆಣ್ಣು ಹೆಣ್ಣು ಅಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 12ನೇ ಶತಮಾನದಲ್ಲಿ ಬಾಳಿ ಬದುಕಿ ಈ ನಾಡಿಗೆ ಶಿವಯೋಗದ ಬಗ್ಗೆ, ಶಿವಯೋಗದ ನಿಲವನ್ನ ಈ ನಾಡಿಗೆ ಕೊಟ್ಟಂತಹ 3ನೆಯ ಶೂನ್ಯ ಪೀಠದ ಅಧಿಕಾರಿಯಾಗಿರುವ
ಸ್ವನ್ನಲಿಗೆ ಸಿದ್ದರಾಮ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ. ಸೊಲ್ಲಾಪುರಕ್ಕೆ ಹೋದ್ರೆ ನೀವೆಲ್ಲ ನೋಡ್ಬೋದು. ಸಿದ್ದರಾಮ ಶಿವಯೋಗಿಯ ದೊಡ್ಡ ಸಮಾಧಿಯ ದೊಡ್ಡ ಕಟ್ಟಡ ಮತ್ತು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ಶಿವಯೋಗಿ ಸಿದ್ದರಾಮರು ಬಹಳ ಸುಂದರವಾಗಿರುವಂತ ಒಂದು ವಚನವನ್ನ ವ್ಯಕ್ತಪಡಿಸ್ತಾರೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಹೃದಯವನ್ನೇರಿತ್ತು. ಎಂತ ಅದ್ಭುತವಾಗಿರುವಂತಹ ವಚನ. ಈ ಜಗತ್ತಿನೊಳಗ ಹೆಣ್ಣು ಇಲ್ಲ ಅಂದ್ರೆ ಏನೂ ಇಲ್ಲ. ಯಾಕೆ ಹೇಳ್ರವ? ನೀವು ಓದಿರಂತ ನಾವು ಓದಿರ್ಬೋದು, ಹೌದಿಲ್ಲ? ಕರೆ ಐತ್ರಿತಾರ ಅಂತ ಹೊಗಳಾಕತ್ತೀನ ಅಂತ ಹೇಳಿ ಏನ್ರವ? ಈ ಜಗತ್ತಿನೊಳಗೆ ಹೆಣ್ಣು ಇಲ್ಲ ಅಂದ್ರ ಯಾವುದು ಕೂಡ ಇಲ್ಲ. ನಾನಂತ ಅಲ್ಲ, ಹಿರಿಯರಿಲ್ಲ, ಕಿರಿಯರಿಲ್ಲ, ಬಂಧುಗಳಿಲ್ಲ, ಮಕ್ಕಳು ಇಲ್ಲ, ಯಾರು ಕೂಡ ಇಲ್ಲ. ಈ ಜಗತ್ತಿನೊಳಗೆ ಒಂದು ಹೆಣ್ಣು ತಾಯಿ ಇಲ್ಲ. ಒಂದು ಪ್ರಾಣಿ ಪಕ್ಷಿಗೂ ಕೂಡ ತಾಯಿ ಅನ್ನುವಂಥವ್ರು ಇರ್ತಾರ, ಹೌದಾ? ಒಂದು ಪಕ್ಷಿಗೂ ತಾಯಿ ಅಂತ ಇರ್ತದ, ಒಂದು ಪ್ರಾಣಿಗೂ ಕೂಡ ತಾಯಿ ಅಂತ ಇರ್ತದ, ಹೌದಾ? ಆದ್ರ ಪರಮಾತ್ಮನ ಸೃಷ್ಟಿಯಲ್ಲಿ ಅವನು ಏನು ಸೃಷ್ಟಿ ಮಾಡಿದನಲ್ಲ, ಆ ಸೃಷ್ಟಿಯಲ್ಲಿ ಹೆಣ್ಣು ಅನ್ನುವಂಥದ್ದು ಎಷ್ಟು ದೊಡ್ಡ ಸ್ಥಾನವನ್ನು ಈ ನಾಡಿನಲ್ಲಿ ಹೊಂದಿದ ಅಂದ್ರ, ಅವನು ಮಾಡಿಕೊಟ್ಟಿರುವಂತ ಈ ಭುವಿಗೆ ತಂದು ಇಟ್ಟಿರುವಂತ ಹೆಣ್ಣು ತನ್ನ ತಲೆಯನ್ನ ಏರಿದಾಳು. ಪರಮೇಶ್ವರನ ತಲೆಯನ್ನ ಏರಿದಾಳು. ಪರಮೇಶ್ವರನ ತಲೆ ಮೇಲೆ ಯಾರು ಕೂತಾರ? ಪಾರ್ವತಿ ಕೂತಾಳ? ಗಂಗೆ ಕುಂತಾಳ, ಹೌದ್ರೆ? ತೊಡೆ ಮೇಲೆ ಯಾರು ಕೂತಾರ? ಪಾರ್ವತಿ ಕೂತಾರ, ಹೌದಾ? ಎಷ್ಟು ಸುಂದರ ಹೇಳ್ತಾರೆ ನೋಡಿ. ಭಗವಂತ ಹುಟ್ಟಿರುವಂತ ಮನುಷ್ಯ ಹೆಣ್ಣನ್ನು ಬಿಟ್ಟು ಇರ್ತಾನ ಅಂತ ನೀನ್ ಅನ್ಕೊಂಡೀಯ. ಆದ್ರ ನೀನು ಹುಟ್ಟಿಸಿರುವಂತ ಹೆಣ್ಣು, ನೀ ಹುಟ್ಟಿಸಿರುವಂತ ಪುರುಷ ಯಾವತ್ತೂ ಕೂಡ ಅವ್ರು ಬಿಟ್ಟಿರಕ್ ಆಗೋದಿಲ್ಲ. ಯಾಕಂದ್ರೆ ನೀನ ಬಿಟ್ಟಿಲ್ಲ, ಹೌದಲ್ಲ? ನೀನ ಬಿಟ್ಟಿರಕ್ಕಾಗಲ್ಲ ಅಂದ್ಮೇಲೆ ನೀ ಹುಟ್ಟಿಸಿದವ್ರು ಹೇಗೆ ಬಿಟ್ಟಿರ್ತಾರೆ ಹೇಳಿ ನೋಡೋಣ. ಬಹಳ ಸುಂದರವಾಗಿ ಹೇಳ್ತಾರ ಒಬ್ಬ ಹೆಣ್ಣಿನ ಬಗ್ಗೆ ಸಿದ್ದರಾಮ ಶಿವಯೋಗಿಗಳು. ನೀನೇ ಮಾಡಿರುವಂತಹ, ನೀನೇ ಸೃಷ್ಟಿ ಮಾಡಿರುವಂತಹ ಹೆಣ್ಣು ಗಂಗೆ ನಿನ್ನ ತಲೆ ಮೇಲೆ ಕುಂತಾಳೆ ಇವತ್ತು, ಹೌದಾ? ನೀನೇ ಸೃಷ್ಟಿ ಮಾಡಿರುವಂತಹ ಹೆಣ್ಣು ಪಾರ್ವತಿ ನಿನ್ನ ತೊಡೆ ಮೇಲೆ ಕುಂತಾಳ ಅರ್ಧಾಂಗಿನಿಯಾಗಿ. ನೀನೇ ಸೃಷ್ಟಿ ಮಾಡಿರುವಂತಹ ಹೆಣ್ಣು ಬ್ರಹ್ಮನ ನಾಲಿಗೆ ಮೇಲೆ ಕುಂತಾಳ ಸರಸ್ವತಿಯಾಗಿ, ಹೌದು? ನೀನೇ ಸೃಷ್ಟಿ ಮಾಡಿರುವಂತಹ ಹೆಣ್ಣು ಇವತ್ತು ವಿಷ್ಣು ಪರಮಾತ್ಮನ ಅಂದ್ರೆ ನಾರಾಯಣನ ಹೃದಯದೊಳಗೆ ಲಕ್ಷ್ಮಿಯಾಗಿ ಕುಂತಾಳಪ್ಪ. ಆದ್ರೆ ಮುಂದೆ ಒಂದು ಮಾತು ಹೇಳ್ತಾರ ಅವರು, ಹೆಣ್ಣು ಹೆಣ್ಣು ಅಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ನಾಡಿಗೆ ಹೆಣ್ಣಿಗೆ ಕೊಟ್ಟಂತಹ ಗೌರವ ಜಗತ್ತಿನೊಳಗ ಯಾವುದಕ್ಕೂ ಕೂಡ ಕೊಟ್ಟಿಲ್ಲ. ಯಾಕಂದ್ರ ಎಲ್ಲ ಹಬ್ಬಗಳು ನಿಮಗದವ, ಎಲ್ಲ ನದಿಗಳ ಹೆಸರು ನಿಮಗದವ. ಭೂಮಿ ಬಿತ್ತಬೇಕಂತಂದ್ರೆ ಏನಂತೀರಿ ನೀವು? ಭೂಮಿ ತಾಯಿ ಅಂತೀರಿ. ಕುಡಿಯುವಂತ ನೀರಿಗೆ ಗಂಗಾ ಮಾತೆ ಅಂತೀವಿ. ತಿನ್ನುವಂತ ಅನ್ನಕ್ಕ ಅನ್ನಪೂರ್ಣೇಶ್ವರಿ ಅಂತೀವಿ. ಮತ್ತೆ ನಮಗೆ ಯಾವ್ದೈತಿ ಹೇಳ್ರಿ ನೋಡೋಣ? ಯಾವುದೇ ಇಲ್ಲ, ಹೌದಲ್ಲ? ಆದ್ರೆ ಆ ಹೆಣ್ಣಿಗೆ ಈ ಜಗತ್ತಿನಲ್ಲಿ ಬಹಳಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಶರಣರು. ಒಂದು ಕಾಲ ಇತ್ತು, ಹೆಣ್ಣನ್ನ ಯಾವ ರೀತಿಯಾಗಿ ನೋಡುವಂತ ಕಾಲ ಇತ್ತು ಅಂದ್ರೆ, ಹೆಣ್ಣು ಹುಟ್ಟಿದರೆ ಪೀಡೆ ಅನ್ನುವಂತಹ ಕಾಲ ಇತ್ತು ಇದೇ ಸಮಾಜದಲ್ಲಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಏನಾಗಿ ಹೋಗ್ತಾನ ಅಂದ್ರ, ಎಲ್ಲ ನೆನಪಿಟ್ಟುಕೊಳ್ಬೇಕು. ಆ ಇಡೀ ಕಲ್ಯಾಣ ಪಟ್ಟಣದೊಳಗ 12ನೇ ಶತಮಾನದಲ್ಲಿ ಒಬ್ಬ ಕಸವನ್ನು ಹೊಡೆಯುವಂತ, ಕಲ್ಯಾಣದ ಪಟ್ಟಣದಲ್ಲಿ ಕಸವನ್ನು ಹೊಡೆಯುವಂತ ಒಬ್ಬ ಸತ್ಯಕ್ಕಂತ ಆಗಿ ಹೋಗ್ತಾಳ. ಇವತ್ತು ಆ ಸತ್ಯಕ್ಕನ ವಚನದ ಮೇಲೆ ಇವತ್ತು ಡಿಗ್ರಿ ತಗೊಂಡು MA MPhil ಮಾಡಿದವರು ಒಂದೊಂದು ವಚನಗಳ ಮೇಲೆ PhD ಮಾಡಕತ್ತಾರಂದ್ರೆ ಸತ್ಯಕ್ಕನ ಒಂದು ಶಕ್ತಿ ಎಷ್ಟಿತ್ತು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಅಕ್ಕ ಮಹಾದೇವಿ ಆಗಿ ಹೋಗ್ತಾಳೆ. ಕೇಳಿರಿ ಹೆಸರು? ಅಕ್ಕ ಮಹಾದೇವಿ ಬಸವಣ್ಣನವರ ಅಕ್ಕ ಆಗಿರುವಂತ ಅಕ್ಕನ ಆಗಮ ಅಂತ ಆಗಿ ಹೋಗ್ತಾರೆ. ಅಷ್ಟು ದೂರ ಹೋಗೋದು ಬೇಡ, ಇದೇ ನಾಡಿನಲ್ಲಿ ಹುಟ್ಟಿ
ದೇವರಿಗೋಸ್ಕರ ಬದುಕಿ ನನ್ನ ಕುಲ ಯಾವತ್ತೂ ಕೂಡ ಶ್ರೀಮಂತ ಆಗಿ ಇರ್ಲಿಯಪ್ಪ ಅಂತ ಹೇಳಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಬೇಡ್ಕೊಂಡು ಹೋಗಿರುವಂತ ಹೇಮರೆಡ್ಡಿ ಮಲ್ಲಮ್ಮ ಎಂತಹ ಸಾಧ್ವಿ. ಅದು ಯಾಕೆ ಇವನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕು? ಇವತ್ತು ಈ ಜಗತ್ತಿಗೆ ಒಬ್ಬ ತಾಯಿ ಹೆಣ್ಣು ಕೊಟ್ಟಿರುವಂತಹ ಒಂದು ಕೊಡುಗೆ ಬಹಳ ಅದ ಈ ನಾಡಿಗೆ. ಒಂದು ಕಾಲ ಇತ್ತು, ಹೆಣ್ಣು ಹುಟ್ಟಿದ್ರೆ ಪೇಡೆ ಹಂಚುವಂತ ಕಾಲ ಇತ್ತು. ಹೆಣ್ಣು ಹುಟ್ಟಿದ್ರೆ ಪೇಡೆ ಅನ್ನುವಂತ ಕಾಲ ಇತ್ತು. ಗಂಡು ಹುಟ್ಟಿದ್ರೆ ಪೇಡೆ ಹಂಚುವಂತ ಕಾಲ ಇತ್ತು. ಹೆಣ್ಣು ಹುಟ್ಟಿದ್ರೆ ಹುಲ್ಲು ಅಂತಿತ್ತು, ಗಂಡು ಹುಟ್ಟಿದ್ರೆ ಹೊನ್ನು ಅಂತಿತ್ತು. ನಮ್ಮ ಸಮಾಜ ಅಲ್ಲ ಎಂತಹ ನೋಡ್ರಿ. ಹೆಣ್ಣು ಹುಟ್ಟಿದ್ರೆ ಹೊರೆ ಅನ್ನುವಂತ ಸಮಾಜ, ಗಂಡು ಹುಟ್ಟಿದ್ರೆ ದೊರೆ ಅನ್ನುವಂತ ಸಮಾಜ. ಇದೇ ಸಮಾಜದಲ್ಲಿ ಬದುಕಿದ್ವಿ ನಾವು. ಆದ್ರೆ ಹೆಣ್ಣಿಗಿರುವಂತ ಶೋಷಣೆಗಳು ಇವತ್ತಿಗೂ ಕೂಡ ಕಮ್ಮಿ ಆಗಿಲ್ಲವಂತ ನಾವು ತಿಳ್ಕೊಳಕತ್ತೀವಿ. ಅದು ತಪ್ಪು. ಇವತ್ತು ಬಹಳ ಅದಾವ. ಯಾಕೆ ಹೇಳ್ರಿ? ವರದಕ್ಷಿಣೆ ಅದ ಏನ್ರಿ? ವರದಕ್ಷಿಣೆ ಪಿಡುಗುಗಳದಾವ. ಇವತ್ತು ಕೂಡ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಾಕತ್ತಾರ. ಬಾಲ್ಯ ವಿವಾಹ ಪದ್ಧತಿಗಳು ಹೋಗ್ಯಾವ ಈಗ ಅಂತ ನಾವ್ ಅನ್ಕೊಂಡ್ವಿ. ಎಲಿ ಮರಿ ಕಾಯಿ ಅಂತ ಎಷ್ಟೋ ನಡೆಯಕತ್ತಾವ. ಹಿಂದೆ ಒಂದು ಕಾಲ ಇತ್ತು, ಒಬ್ಬ ಪುರುಷ ಕಟ್ಟಿಕೊಂಡ ಗಂಡ ಸತ್ನಪ್ಪ ಅಂದ್ರೆ ಸತಿ ಸಹಗಮನ ಅನ್ನೋ ಪದ್ಧತಿ ಇತ್ತು. ಆ ವ್ಯಕ್ತಿ ಸತ್ನಂದ್ರೆ ಹಿಂದೆ ಕಟ್ಟಿಕೊಂಡಿರುವಂತ ಹೆಂಡತಿ ಏನ್ ಮಾಡ್ಬೇಕಂತಂದ್ರೆ ಅದೇ ಅವನ ಹೆಣದ ಮೇಲೆ ಅವಳು ಕೂಡ ಬಿದ್ದು ಸತ್ತು ಹೋಗುವಂತಹ ಪರಿಸ್ಥಿತಿ ಹಿಂದಿನ ಎಷ್ಟೋ ಸಮಾಜದಲ್ಲಿ ಇಂತಹ ಪಿಡುಗುಗಳಿದ್ದು. ಆದರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಹೆಣ್ಣು ಕೊಟ್ಟಿರುವಂತಹ ಕೊಡುಗೆ, ಅವಳ ಶಕ್ತಿ ಬಹಳ ದೊಡ್ಡದು. ಒಂದು ಸಾರಿ ಯಾವಾಗ ಮಾತಾಡಬೇಡ್ರ, ಈ ಕಡೆ ತಿರುಗಿ ನೋಡ್ರಿ. ಯಾಕೆ ಮಾತಾಡ್ತೀರಿ? ಏನ್ ಬಿಟ್ಟು ಬಂದಿರಿ ಮನ್ಯಾಗ? ಇರೋದ 9 ದಿವಸ, ನಿಮಗ ಬರೋದು 7 ಗಂಟೆಗೆ, ಹೋಗೋದು 9 ಗಂಟೆಗೆ. ಸಮಯವನ್ನ ದೇವರಿಗೋಸ್ಕರ ಕೊಡ್ರಿ. 9 ದಿವಸ 2 ತಾಸು ಕೊಡ್ರಿ. ಏನ್ ಕೊಟ್ಟಿರ್ತೀವಿ ನಾವು ದೇವರಿಗೆ? ಏನ್ ಕೊಡಕ್ ಸಾಧ್ಯ? ಎಲ್ಲ ಕೊಟ್ಟವನಿಗೆ ಏನ್ ಕೊಡಕ್ ಸಾಧ್ಯ? ಏನು ಕೊಡಕ್ ಸಾಧ್ಯ ಇಲ್ಲ. ನೀವು ಅವನಿಗೋಸ್ಕರ ಮನಸ್ಸನ್ನ ಕೊಡ್ರಿ, ಭಕ್ತಿ ಕೊಡ್ರಿ, ಪ್ರೀತಿ ಕೊಡ್ರಿ, ಅಷ್ಟೇ. ಸಮಯ ಕೊಡ್ರಿ ಅವನಿಗೆ, ಹೌದಲ್ಲ? ಯಾರು ಕೂಡ ಮಾತಾಡಬಾರ್ದು. ಈ ಕಡೆ ಲಕ್ಷ್ಯ ಇರಬೇಕು, ಹೇಳಕಡೆ. ನೀವು ಆ ಕಡೆ ನೋಡಕತ್ರಿ ಅಂದ್ರೆ ನಿಮ್ದೆ ಹೇಳಿಕೆ ಅಂತ ನಾ ಕುಂದ್ರಬೇಕು. ಬಹಳ ಚಲೋ ಪುರಾಣ ಅಂತೀರ, ಸಿದ್ಧಲಿಂಗಪ್ಪ ಪುರಾಣ. ಇವತ್ತು ತಾಯಿ ಬಗ್ಗೆ ಬರ್ತದ. ಹಾಗಾಗಿ ನಿಮ್ನ ಹೊಗಳು ಹೇಳಕತ್ತೀನಿ. ನೀವು ಮಾತಾಡ್ಕಿಂತ ಕುಂತ್ರಿ ಅಂದ್ರ ಆ ಕಡೆದಾರ ಲೈನ್ ಅಂತಾರೆ ನಮ್ಗೆ ಆಮೇಲೆ. ಹೌದಾ? ಮಾತಾಡ್ಬೇಡ್ರಿ, ಮೌನ. ಒಂದು ಸಾರಿ ರಾಷ್ಟ್ರಕವಿ ಆಗಿರುವಂತಹ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೊಂದು ಲೆಟರ್ ಬರ್ತದೆ. ಅವರು ನಮ್ಮ ಇಡೀ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಉಪನ್ಯಾಸಗಳನ್ನ ಕೊಡ್ತಾ ಇದ್ರು. ಒಂದು ಸಾರಿ ಇಂಗ್ಲೆಂಡಿಂದ ಒಂದು ಪತ್ರ ಬರ್ತದ, ಸರ್ ನೀವು ಇಂಗ್ಲೆಂಡಿಗೆ ಬಂದು ನಮಗೆ ಉಪನ್ಯಾಸವನ್ನು ಕೊಟ್ಟು ಹೋಗ್ಬೇಕು ಅಂತ. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಅದನ್ನ ಇಸ್ಕೊಂಡು ಆಯ್ತು ಬರ್ತೀನಿ ಅಂತಂದು ಹೇಳಿ ಇವ್ರಿಗೆ ಹೇಳಿ ಕಳಿಸ್ತಾರೆ. ಇಂಗ್ಲೆಂಡ್ ಹೋಗೋದ್ ಬರ್ತದ, ಭಾರತದಿಂದ ಫ್ಲೈಟ್ ಹತ್ಕೊಂಡು ಸೀದಾ ಇಂಗ್ಲೆಂಡ್ ಹೋಗ್ತಾರೆ. ಫ್ಲೈಟ್ ಇನ್ನೇನ್ ಲ್ಯಾಂಡ್ ಆಯ್ತು, ಫ್ಲೈಟ್ ಇಂದ ಇಳಿತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಳಿದ ತಕ್ಷಣ ಒಂದು ಪುಟ್ಟ ಸಣ್ಣ ಹುಡುಗಿ, ಇಲ್ಲಿ ಕೂತದಲ್ಲ ಸಣ್ಣ ಹುಡುಗಿ, ಬಹಳ ಅಂದ್ರೆ ಒಂದು 7-8 ವರ್ಷದ ಮಗು ಇರಬಹುದು. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೋದಕ್ಕೋಸ್ಕರ ಅವ್ರು ಕಾಯ್ತಾ ನಿಂತಿದ್ಲು. ಅವಳ ಕೈಯಲ್ಲಿ ಏನಿತ್ತು ಅಂದ್ರೆ ಒಂದು ಗುಲಾಬಿ ಹೂ ಹಿಡ್ಕೊಂಡು ನಿಂತಿದ್ಲು. ಏನನ್ನ? ಗುಲಾಬಿ ಹೂ ಹಿಡ್ಕೊಂಡು ಬರೋಬಂದ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನೇ ಕಾಯ್ತಾ ನಿಂತಿದ್ಲು ಅವರು. ಯಾವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಆ ಫ್ಲೈಟ್ ಇಳಿದು ಒಳಗಡೆ ಬರ್ತಾರೋ, ಬಹಳಷ್ಟು ಜನ ಹಾರ ಹಾಕೋರೇನು, ಬನ್ನಿ ಸರ್ ಅಂತ ವೆಲ್ಕಮ್ ಮಾಡೋರೇನು, ಅವರಿಗೆ ಥ್ಯಾಂಕ್ಸ್ ಕೊಡೋರೇನು, ಬಹಳಷ್ಟು ಜನ ಇದ್ರು. ಅವ್ರನ್ನೆಲ್ಲ ದಾಟಿ ದೂರತ ನಿಂತಿರುವಂತಹ ಹುಡುಗಿಯನ್ನ ನೋಡಿದ್ರು. ಹುಡುಗಿ ಓಡಿ ಬಂದು, ಸರ್ ಐ ಲವ್ ಇಂಡಿಯಾ ಅಂತ ಹೇಳಿ ಆ ಒಂದು ಹೂವನ್ನ ಯಾರಿಗೆ ಕೊಡ್ತಾಳ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಕೊಡ್ತಾಳೆ. ಅವಾಗ ಆ ಮುದ್ದು ಹುಡುಗಿಯನ್ನ ನೋಡಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ, ಹೌದಾ ನಿನ್ನ ಭಾರತವನ್ನು ಅಷ್ಟು ಪ್ರೀತಿಸ್ತೀಯ? ಎಸ್ ಸರ್, ನಾನು ನಿಮ್ಮ ಭಾರತವನ್ನು ಬಹಳಷ್ಟು ಪ್ರೀತಿಸ್ತೀನಿ. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೇಳ್ತಾರೆ, ನನ್ನ ಭಾರತವನ್ನು ನೀನು ಇಷ್ಟೊಂದು ಯಾಕೆ ಪ್ರೀತಿಸ್ತೀಯ ಅಂತ ಕೇಳ್ತಾರೆ. ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಭಾರತೀಯರಾಗಿರುವಂತ ತಾಯಿಯಂದಿರು. ಆ ರವೀಂದ್ರನಾಥ್ ಟ್ಯಾಗೋರ್ ಅವರು ಪುಟ್ಟ ಬಾಲಕಿಯನ್ನ ಏನಂತ ಕೇಳ್ತಾರೆ ಅಂದ್ರೆ, ನನ್ನ ಭಾರತವನ್ನ ನೀನು ಯಾಕೆ ಪ್ರೀತಿಸ್ತೀಯ ಅಂತ ಕೇಳಿದಾಗ
ಆ ಪುಟ್ಟ ಹುಡುಗಿ ಹೇಳ್ತಾಳೆ, ಯಾಕೆ ನಿಮ್ಮ ಭಾರತವನ್ನ ನಾನು ನಿಮ್ಮ ದೇಶವನ್ನು ಪ್ರೀತಿಸ್ತೇನೆ ಅಂದ್ರೆ, ಯಾವ ನಮ್ಮ ದೇಶದಲ್ಲಿ ಒಂದು ಹೆಣ್ಣನ್ನ ಮೋಹಕ್ಕೆ ಭೋಗಕ್ಕೆ ಬಳಸಿಕೊಳ್ತಾರಲ್ಲ ಸರ್, ಅದೇ ಹೆಣ್ಣನ್ನ ನಿಮ್ಮ ದೇಶದಲ್ಲಿ ಒಬ್ಬ ತಾಯಿ ಸ್ಥಾನದಲ್ಲಿ ನೋಡ್ತಾರಲ್ಲ, ಒಂದು ಅನ್ನದ ಸ್ಥಾನದಲ್ಲಿ ನೋಡ್ತಾರಲ್ಲ, ಒಂದು ನೀರಿನ ಸ್ಥಾನದಲ್ಲಿ, ಪೂಜ್ಯಕ ಸ್ಥಾನದಲ್ಲಿ ನೋಡ್ತಾರಲ್ಲ, ಅದಕ್ಕೆ ನಾನು ನಿಮ್ಮ ಭಾರತವನ್ನು ಪ್ರೀತಿಸ್ತೀನಿ ಅಂತಾಳ. ತಕ್ಷಣ ಅವ್ರು ಕೇಳ್ತಾರೆ, ಕಣ್ಣಲ್ಲಿ ನೀರು ಬರ್ತವೆ. ನಮ್ಮ ದೇಶದ ಜನ ನಮ್ಮ ಒಂದು ದೇಶದ ಹೆಮ್ಮೆಯ ಬಗ್ಗೆ ಗೊತ್ತಿರೋದಿಲ್ಲ. ಆದ್ರೆ ಇಂಗ್ಲೆಂಡಿನಲ್ಲಿರುವಂತಹ ಸಣ್ಣ ಪುಟ್ಟ ಬಾಲಕಿಯನ್ನ ಇನ್ನೊಂದು ಕ್ವಶನ್ ಕೇಳ್ತಾರೆ, ಮತ್ತೆ ಇದಕ್ಕೆ ನನ್ನ ದೇಶವನ್ನು ನೀನು ಪ್ರೀತಿಸ್ತೀಯ ಅಂತ. ತಕ್ಷಣ ಹುಡುಗಿ ಹೇಳ್ತಾಳಂತೆ, ಸರ್, ಇಡೀ ಪ್ರಪಂಚಕ್ಕೆ ನೀವು 195 ದೇಶಗಳಿಗೆ ಗುರು ಅಂದ್ರೆ ಏನು, ಈ ದೇಶಕ್ಕೆ ಸಂಸ್ಕಾರ ಅಂದ್ರೆ ಏನು, ಈ ನಾಡಿನಲ್ಲಿ ಇಡೀ ಜಗತ್ತು ಹುಟ್ಟಿದ ಮೇಲೆ ಯಾವ ದೇಶಗಳಲ್ಲಿ ಕೂಡ ಶಿಕ್ಷಣದ ಪದ್ಧತಿ ಇದ್ದಿಲ್ಲೋ, ಗುರು ಅಂದ್ರೆ ಗೊತ್ತಿದ್ದಿಲ್ಲೋ, ಅರಿವಿ ಅಂದ್ರೆ ಗೊತ್ತಿದ್ದಿಲ್ಲೋ, ಆಧ್ಯಾತ್ಮ ಅಂದ್ರೆ ಗೊತ್ತಿದ್ದಿಲ್ಲೋ, ಯೋಗ ಅಂದ್ರೆ ಗೊತ್ತಿದ್ದಿಲ್ಲ. ಅಂತ ದೇಶಗಳಿಗೆ ನಿಮ್ಮ ಭಾರತ ದೇಶ ಆಧ್ಯಾತ್ಮದ ಶಕ್ತಿಯಾಗಿ ಆಧ್ಯಾತ್ಮ ಗುರು ಆಗ್ಯದ, ಹಾಗಾಗಿ ನಿಮ್ಮ ದೇಶವನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಅಂದ್ರೆ ಆ ಪುಟ್ಟ ಹುಡುಗಿ ಅವಾಗ ಅವಳನ್ನು ಅಪ್ಕೊಂಡು ಅವರು ಟ್ಯಾಗೋರ್ ಅವರು ಅವಳಿಗೊಂದು ಗಿಫ್ಟ್ ಕೊಡ್ತಾರೆ. ಯಾಕಂದ್ರೆ ಈ ದೇಶದಲ್ಲಿರುವಂತಹ ತಾಯಿಗೆ ಒಂದು ಗೌರವ ಬೇರೆ ದೇಶಗಳಲ್ಲಿ ಇಲ್ಲ. ಇವತ್ತು ಎಲ್ಲರಂದ್ರೂ ನೀವೇ, ಹೌದಾ? ಎಲ್ಲ ಹಬ್ಬ ಇರೋದು ನಿಮ್ಗೆ ಹೌದಾ? ಈ ಕಡೆ ಲಕ್ಷ್ಮೀ ಪೂಜೆ ತಗೋರಿ, ಈ ಕಡೆ ದೀಪಾವಳಿ ತಗೋರಿ, ಈ ಕಡೆ ಮತ್ತೆ ನವರಾತ್ರಿ ಬಂದ್ರನ್ ತಗೊಳ್ಳಿ, ಹೌದಿಲ್ರಿ? ಈಗ ನಮಗಿರೋದು ಒಂದ ಹಬ್ಬ ಇದೆ. ಯಾವ್ದು ಹೇಳ್ರಿ? ನಾಳೆ ಬರ್ತೈತಿ, ಇನ್ನೊಂದ್ ಸ್ವಲ್ಪ ದಿವಸ, ಹೌದಿಲ್ಲ? ಹಾ, ಅವು ಏನೋ ಗೊತ್ತಾಗಿಲ್ಲ, ಯಾವಾಗ ಬಂದ್ ಮಕ್ಕಳು ಹೋಗ್ತಾರ ಗೊತ್ತಿಲ್ಲ, ಅದಾಗೆ ಬಣ್ಣ ಹಾಕಿರ್ತಾರ, ಸಗಣಿ ಹಾಕಿರ್ತಾರ ಅನ್ನೋದು ಗೊತ್ತಾಗಿಲ್ಲ. ಗೊತ್ತಾಗ್ತೇನೆ ನೀವು. ಆದರೆ ಈ ಜಗತ್ತಿನೊಳಗ ತಾಯಿಗೆ ಕೊಟ್ಟಂತಹ ಒಂದು ಗರಿಮೆ ಬಹಳಷ್ಟು ದೊಡ್ಡದು. ಇದೇ ನಾಡಿನಲ್ಲಿ ಆಗಿ ಹೋಗಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ಎಂತಹ ಬದುಕನ್ನು ಬದುಕಿದ. ಹೇಮರೆಡ್ಡಿ ಮಲ್ಲಮ್ಮ ಮದುವೆ ಆಗಿ ಮನೆಗೆ ಬಂದ ಮೇಲೆ, ಗಂಡನ ಮನೆಗೆ ಬಂದ ಮೇಲೆ, ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಬಹಳ ಚಲೋ ಇದ್ದ ಅಂತ ನೀವೇನಾರು ಅನ್ಕೊಂಡಿರ್ಬೋದು. ಆ ತಾಯಿಗೆ ನೋಡಿನೇ ಒಂದು ಮದುವೆ ಮಾಡಿರ್ತಾಳ. ಎಂತಹ ಮದುವೆ ಮಾಡಿರ್ತಾರಂದ್ರ